ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಮಿಸ್ಸೆಲಿನಿಯಸ್ ಎಕ್ಸಸೈಸಲ್ಲಿ ಬರುವಂತಹ ಕ್ವಶನ್ಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಅದೇ ರೀತಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಮಿಸ್ಸೆಲಿನಿಯಸ್ ಎಕ್ಸಸೈಸಲ್ಲಿ ಬರುವಂತಹ ಕ್ವಶನ್ 1ರಿಂದ 8ರವರೆಗಿನ ಕ್ವಶನಿಗೆ ನಾವು ಈಗಾಗಲೇ ಸೊಲ್ಯೂಷನನ್ನು ಕಂಡುಹಿಡಿದಿದ್ದೇವೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ಆ ಉಳಿದ ಕ್ವಶನ್ನ ಸೊಲ್ಯೂಷನನ್ನು ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಶನ್ 9ರಿಂದ ಪ್ರಾರಂಭಿಸೋಣ. ಕ್ವಶನ್ ನಂಬರ್ 9. Let R be a relation from n to n defined by R is equal to AB such that A, B belongs to n and A is equal to B square. Are the following true? A, A belongs to R for all A belongs to n. AB belongs to R implies BA belongs to R. A, B belongs to R. B, C belongs to R implies A, C belongs to R. Justify your answer. ಇಲ್ಲಿ ನಾವು ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಈ ರಿಲೇಷನ್ಗಳು ಕೊಟ್ಟಂತಹ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗ್ತದಾ ಅಂತ ಹೇಳಿ ಇಲ್ಲಿ ತೋರಿಸ್ಬೋದು. ಸೊ ಈಗ ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಬೆಲೆಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಥವಾ ಫಾಲ್ಸ್ ಅಂತ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ತೋರಿಸಿದರೆ ಆಯಿತು. ಯಾಕೆಂದರೆ ಇಲ್ಲಿ ಫಾರ್ ಆಲ್ ಎ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದಾದ್ರೂ ಒಂದು ಎಯ ಬೆಲೆಗೆ ಈ ಕಂಡೀಷನ್ ಅಥವಾ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತಾದರೆ ಈ ಸ್ಟೇಟ್ಮೆಂಟನ್ನು ನಾವು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲಿಗೆ ನಮಗೇನು ರಿಲೇಷನನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಕೊಟ್ಟಿರುವಂಥ ರಿಲೇಷನನ್ನು ನಾವು ಬರೆಯುವ. R is equal to AB ಅಂತ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಒಂದು ಆರ್ಡರ್ಡ್ ಪೇರ್ ಇದೆ. ಫಸ್ಟ್ ಎಲಿಮೆಂಟ್ A ಆಗಿದೆ, ಸೆಕೆಂಡ್ ಎಲಿಮೆಂಟ್ B ಆಗಿದೆ. ಹಾಗೆ ಈ ಎರಡು ಎಲಿಮೆಂಟ್ಗಳು ಯಾವ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ? ನ್ಯಾಚುರಲ್ ನಂಬರ್ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ. ಹಾಗೆ ಇಲ್ಲಿ ಕಂಡೀಷನ್ ಇದೆ A is equal to B square ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವಿಲ್ಲಿ ಚೆಕ್ ಮಾಡಬೇಕಾಗಿರುವಂಥದ್ದು ಏನು? A, A ಬಿಲಾಂಗ್ಸ್ ಟು R. ಇಲ್ಲಿ R ಅಂತ ಹೇಳಿದರೆ ಈ ರಿಲೇಷನ್ ಅಂತ ಅರ್ಥ. ಸೊ A, ಬಿಲಾಂಗ್ಸ್ ಟು R ಫಾರ್ ಆಲ್ A ಬಿಲಾಂಗ್ಸ್ ಟು N ಅಂತ ನಾವಿಲ್ಲಿ ಈ ಸ್ಟೇಟ್ಮೆಂಟನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ R ಅಂತ ಹೇಳಿದರೆ ರಿಯಲ್ ನಂಬರ್ ಅಲ್ಲ, ಈ ರಿಲೇಷನ್ನ ಬಗ್ಗೆ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟನ್ನು ಚೆಕ್ ಮಾಡಬೇಕು ಅಂತಾದರೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು, ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನೋಡುವ. ಸೊ ಈಗ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ A, ಕೊಟ್ಟಿದ್ದಾರೆ. ನಮಗೆ ರಿಲೇಷನಲ್ಲಿ AB ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಬಿಯ ಜಾಗದಲ್ಲಿ ಕೂಡ ಎಯನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಎರಡೂ ಎಲಿಮೆಂಟ್ಗಳು ಕೂಡ ಎ ಅಂತ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಮೊದಲಿಗೆ ಏನು ಮಾಡುವ, ಒಂದು ಬೆಲೆಯನ್ನು ತೆಗೆದುಕೊಳ್ಳುವ. A is equal to ನಾನು 2 ಅಂತ ತೆಗೆದುಕೊಳ್ತೇನೆ. ಸೊ ಈ 2 ಎನ್ನುವಂಥದ್ದು ನ್ಯಾಚುರಲ್ ನಂಬರ್. ಇಲ್ಲಿ ಕೊಟ್ಟಿದ್ದಾರೆ A ಮತ್ತು B ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತೇಳಿ. ಸೊ 2 ಎನ್ನುವಂಥದ್ದು ನ್ಯಾಚುರಲ್ ನಂಬರ್ ಸೆಟ್ಟಿಗೆ ಬಿಲಾಂಗ್ ಆಗಿದೆ. ಸೊ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹಾಗೆ ನಾವೀಗ ಚೆಕ್ ಮಾಡಬೇಕು, ಇದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ ಇಲ್ವಾ ಅಂಥೇಳಿ. ಯಾಕೆಂದರೆ ಈಗ ನೀವು ನೋಡಿದರೆ A is equal to B square ಅಂತ ಇದೆ. ಸೊ ನಾವು A is equal to 2 ಅಂತ ತೆಗೆದುಕೊಂಡಿದ್ದೇವೆ. ಹಾಗೆ B square ಇದೆ. ಇಲ್ಲಿ B ಯ ಜಾಗದಲ್ಲಿ ಏನಿದೆ? A ಅಂತಲೇ ಇದೆ. ಹಾಗಾಗಿ 2 ಸ್ಕ್ವೇರ್ ಏನಾಗ್ತದೆ? 4 ಆಗ್ತದೆ. ಅಂದರೆ 2 is equal to 4 ಅಂತ ಸಿಗ್ತದೆ. ಈ ಎರಡು ಬೆಲೆಗಳು ಒಂದಕ್ಕೊಂದು ಸಮ ಅಲ್ಲ. ಹಾಗಾಗಿ ನಾವೇನು ಹೇಳ್ಬೋದು, ಇಲ್ಲಿ ನಾವು A is equal to 2 ಅಂತ ತೆಗೆದುಕೊಂಡಿದ್ದೇವೆ. 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಸೆಟ್ಟಲ್ಲಿದೆ. ಬಟ್ ಈಗ 2, 2 ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿ A, ಬಿಲಾಂಗ್ಸ್ ಟು R ಅಂತ ಕೊಟ್ಟಿದ್ದಾರೆ. ಸೊ 2, 2 ಎನ್ನುವಂಥದ್ದು ರಿಲೇಷನ್ಗೆ ಬಿಲಾಂಗ್ ಆಗುತ್ತಾ ಅಂತ ನೋಡಬೇಕು. 2, 2 ಎನ್ನುವಂಥದ್ದು ರಿಲೇಷನ್ಗೆ ಬಿಲಾಂಗ್ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನೀವು ಈ ಕಂಡೀಷನನ್ನು ಚೆಕ್ ಮಾಡಿ ನೋಡಿ. A is equal to B square ಅಂತ ಇದೆ. A ಇಲ್ಲಿ 2 ಇದೆ is equal to B square. B ಕೂಡ ಏನಾಗಿದೆ ಇಲ್ಲಿ ನಾವು A ಅಂತ ತೆಗೆದುಕೊಂಡಿದ್ದೇವೆ. A ಕೂಡ 2, ಇಲ್ಲಿ B ಕೂಡ 2. ಸೊ B ಸ್ಕ್ವೇರ್ ಅಂತ ಹೇಳಿದರೆ 2 ಸ್ಕ್ವೇರ್ ಅಂತ ಆಗ್ತದೆ. ಅಂದರೆ 2 is equal to 4 ಅಂತ ಸಿಗ್ತದೆ. ಬಟ್ 2 is not equal to 4. ಹಾಗಾಗಿ ನಾವೇನು ಹೇಳ್ಬೋದು, 2, 2 ಡಸ್ ನಾಟ್ ಬಿಲಾಂಗ್ಸ್ ಟು R. ಯಾಕೆಂದರೆ ಈ ಉದಾಹರಣೆ ಅಥವಾ ಈ ಎಕ್ಸಾಂಪಲನ್ನು ತೆಗೆದುಕೊಂಡ್ರೆ ನಮಗಿಲ್ಲಿ 2 is not equal to 4. ಎಡಬದಿ ಮತ್ತು ಬಲಬದಿಯಲ್ಲಿ ಬೇರೆ ಬೇರೆ ಬೆಲೆಗಳು ಸಿಗ್ತಾ ಇದೆ. ಹಾಗಾಗಿ ಕೊಟ್ಟಿರುವಂಥ ಮೊದಲ ಕಂಡೀಷನ್ ಏನಿದೆ, A, A does not belongs to R for all
ಎ ಬಿಲಾಂಗ್ಸ್ ಟು ಎನ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಎ ಬೆಲೆಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನಿಲ್ಲಿ ಒನ್ ಅಂತ ತೆಗೆದುಕೊಂಡ್ರೆ 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್. ಸೊ ಆ ಕೇಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ತದೆ. ಬಟ್ ಬೇರೆ ಎಕ್ಸಾಂಪಲ್ಸನ್ನು ನೀವು ತೆಗೆದುಕೊಂಡಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ರೈಟ್ ಹ್ಯಾಂಡ್ ಸೈಡ್ಗೆ ಈಕ್ವಲ್ ಬರುವುದಿಲ್ಲ. ಹಾಗಾಗಿ ನಾವೇನು ಹೇಳ್ಬೋದು, ಈ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಮಗೆ ಕೊಟ್ಟಿರುವಂಥ ಎರಡನೇ ಕಂಡೀಷನ್ ಏನು? ಎರಡನೇ ಕಂಡೀಷನಲ್ಲಿ ಕೊಟ್ಟಿದ್ದಾರೆ ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ ನಾವಿಲ್ಲಿ ತೋರಿಸಬೇಕು. ಸೊ ಈ ಕಂಡೀಷನ್ ಅಥವಾ ಈ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟಾ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಅದನ್ನು ನೋಡಲಿಕ್ಕೆ ನಾವಿಲ್ಲಿ ಏನು ಮಾಡುವ ಅಂದರೆ 2 ಎಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಳುವ. ಸೊ ಯಾವುದೇ ಬೆಲೆಗಳನ್ನು ನೀವು ತೆಗೆದುಕೊಳ್ಬೋದು. ಈಗ ನಾನು ಉದಾಹರಣೆಗೆ 4,2 ಅಂತ ತೆಗೆದುಕೊಳ್ತೇನೆ. ಈಗ ಲೆಟ್ ಅಸ್ ಸೇ ದಟ್ ಎ ಇಸ್ ಈಕ್ವಲ್ ಟು 4 ಹಾಗೆ ಬಿ ಇಸ್ ಈಕ್ವಲ್ ಟು 2 ಅಂತ ತೆಗೆದುಕೊಳ್ಳುವ. ಸೊ ಇದರಲ್ಲಿ 4 ಮತ್ತು 2 ಎರಡೂ ಕೂಡ ಯಾವ ಸೆಟ್ಟಲ್ಲಿದೆ? 4,2 ಬಿಲಾಂಗ್ಸ್ ಟು ಎನ್ ಆಗಿದೆ, ನ್ಯಾಚುರಲ್ ನಂಬರ್ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ. ಸೊ ಈಗ 4,2 ಬಿಲಾಂಗ್ಸ್ ಟು ದ ರಿಲೇಷನ್ ಅಂತ ನಾವು ತೆಗೆದುಕೊಂಡ್ರೆ, ಈಗ ಉದಾಹರಣೆಗೆ ಈಗ 4,2 ಬಿಲಾಂಗ್ಸ್ ಟು ದ ರಿಲೇಷನ್ ಅಂತ ತೆಗೆದುಕೊಂಡ್ರೆ ನಮಗಿಲ್ಲಿ ಏನು ಸಿಗ್ತದೆ? ಎ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಸಿಗಬೇಕು. ಸೊ ಬಿಲಾಂಗ್ಸ್ ಟು ದ ರಿಲೇಷನ್ ಯಾಕೆ ಅಂದರೆ ಈಗ ನಾವು ಎ ಇಸ್ ಈಕ್ವಲ್ ಟು ಬಿ ಸ್ಕ್ವೇರನ್ನು ಮಾಡುವ. ಸೊ ಎ ಎಷ್ಟಿಲ್ಲಿ 4 ಇಸ್ ಈಕ್ವಲ್ ಟು ಬಿ ಎಷ್ಟು 2, ಸೊ 2 ಸ್ಕ್ವೇರ್. ಸೊ ಇಲ್ಲಿ ನೋಡಿದರೆ ನೀವು 4 ಇಸ್ ಈಕ್ವಲ್ ಟು 4 ಅಂತ ಸಿಗ್ತಾ ಇದೆ. ಸೊ 4,2 ಬಿಲಾಂಗ್ಸ್ ಟು ಆರ್ ಬಿಕಾಸ್ 4 ಇಸ್ ಈಕ್ವಲ್ ಟು 4 ಅಂತ ಸಿಗ್ತಾ ಇದೆ. ಸೊ ಇದು ಸ್ಯಾಟಿಸ್ಫೈ ಆಯಿತು. ಇದು ಸ್ಯಾಟಿಸ್ಫೈ ಆದರೆ ಇದು ಕೂಡ ಸ್ಯಾಟಿಸ್ಫೈ ಆಗ್ತದೆ ಅಂತ ನಾವಿಲ್ಲಿ ತೋರಿಸಬೇಕು. ಅಂದರೆ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ನಾವಿಲ್ಲಿ ತೋರಿಸಬೇಕು. ಸೊ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದರೆ ಇಲ್ಲಿಗ 4,2 ಅಂತ ತೆಗೆದುಕೊಂಡಿದ್ದೇವೆ, ಇದನ್ನು ಆಚೆಚೆ ಮಾಡಿ ಬರೀಬೇಕು. ಸೊ ಇಲ್ಲಿ ಈ ಜಾಗದಲ್ಲಿ ಏನಾಗ್ತದೆ? ಬಿಯ ಬೆಲೆ ಬರ್ತದೆ. ಬಿ ಎಷ್ಟಿಲ್ಲಿ 2, ಸೊ 2,4 ಇದು ಕೂಡ ಬಿಲಾಂಗ್ ಆಗ್ತದಾ ಅಂತ ನೋಡಬೇಕು. ಬಟ್ ಇದು ಬಿಲಾಂಗ್ ಆಗೋದಿಲ್ಲ ಆರಿಗೆ. ಯಾಕೆಂದರೆ ನೀವು ಬೇಕಾದರೆ ಇಲ್ಲಿ ಚೆಕ್ ಮಾಡಿ ನೋಡಿ. ಸೊ ಇಲ್ಲಿ ಏನಿದೆ? ಈಗ ಇಲ್ಲಿ ಫಸ್ಟ್ ಎ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಇದೆ, ಬಟ್ ನಾವು ಇದನ್ನು ಆಚೆಚೆ ಮಾಡಿ ಬರೆದಿದ್ದೇವೆ. ಸೊ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ತೆಗೆದುಕೊಂಡಿದ್ದೇವೆ. ಸೊ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಆಗ್ತದೆ ಈಗ. ಸೊ ಇಲ್ಲಿ ಈಗ ನೀವು ನೋಡಿದರೆ ಬಿಯ ಬೆಲೆ ಎಷ್ಟಿಲ್ಲಿ 2, ಸೊ 2 ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂತ ಬರ್ತದೆ. ಸೊ 2 ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು? ಎ ಇಸ್ ಈಕ್ವಲ್ ಟು ಬಿ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಇಂಪ್ಲೈಸ್ ಬಿ ಬಿಲಾಂಗ್ಸ್ ಟು ಎ, ಬಿ ಎ ಬಿಲಾಂಗ್ಸ್ ಟು ಆರ್. ಅಥವಾ ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಬಿ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ನಾವಿಲ್ಲಿ ಹೇಳ್ಬೋದು. ಯಾವುದೇ ಒಂದು ಉದಾಹರಣೆಯನ್ನು ನೀವು ತೆಗೆದುಕೊಳ್ಬೋದು. ಇದೇ ಉದಾಹರಣೆ ಅಥವಾ ಇದೇ ಎಕ್ಸಾಂಪಲ್ ಕೊಡಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವಶನ್ ಕೊಟ್ಟಿದ್ದಾರೆ. ಥರ್ಡಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಬಿ ಬಿಲಾಂಗ್ಸ್ ಟು ಆರ್ ಇದೆ, ಹಾಗೆ ಬಿ ಸಿ ಬಿಲಾಂಗ್ಸ್ ಟು ಆರ್ ಇದೆ. ದ್ಯಾಟ್ ಇಂಪ್ಲೈಸ್ ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎ ಬಿ ಸಿ 3 ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 3 ವ್ಯಾಲ್ಯೂಸ್ಗಳಿಗೆ ನಾವಿಲ್ಲಿ ಚೆಕ್ ಮಾಡಬೇಕು. ಯಾವ ರೀತಿಯಲ್ಲಿ ಅಂದರೆ ಇಲ್ಲಿ ನಾವು ಚೆಕ್ ಮಾಡಿದ ಹಾಗೆ ಯಾವುದೇ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನೀವು ಇದನ್ನು ಚೆಕ್ ಮಾಡಿದರೆ ಆಯಿತು. ಸೊ ಈಗ 3ನೇ ಕಂಡೀಷನ್ಗೆ ನಾನಿಲ್ಲಿ ಬೆಲೆಗಳನ್ನು ತೆಗೆದುಕೊಳ್ತೇನೆ. 3ನೇ ಕಂಡೀಷನ್ ನಾವು ಚೆಕ್ ಮಾಡಲಿಕ್ಕೆ ಇಲ್ಲಿ 3 ಬೆಲೆಗಳನ್ನು ತೆಗೆದುಕೊಳ್ಬೇಕು. ಸೊ ಎ ಇಸ್ ಈಕ್ವಲ್ ಟು 16 ಅಂತ ತೆಗೆದುಕೊಳ್ತೇನೆ, ಬಿ ಇಸ್ ಈಕ್ವಲ್ ಟು 4 ಹಾಗೆ ಸಿ ಇಸ್ ಈಕ್ವಲ್ ಟು 2 ಅಂತ ತೆಗೆದುಕೊಳ್ತೇನೆ. ಸೊ ಮೊದಲಿಗೆ ಇಲ್ಲಿ ನಾವೇನು ಚೆಕ್ ಮಾಡಬೇಕು? ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಎ ಬಿ ಅಂತ ಹೇಳಿದರೆ ಏನಾಯ್ತು? ಇಲ್ಲಿ 16 ಮತ್ತು 4 ಆಯಿತು. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ಚೆಕ್ ಮಾಡಬೇಕಾದ್ರೆ ಈ ಕಂಡೀಷನ್ನ ಚೆಕ್ ಮಾಡಬೇಕು. ಸೊ ಎ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗಿದೆಯಾ ಅಂತೇಳಿ. ಸೊ ಇಲ್ಲಿ ಎ ಎಷ್ಟು 16 ಇದೆ, 16 ಈಸ್ ಈಕ್ವಲ್ ಟು ಬಿ 4, ಸೊ 4 ಸ್ಕ್ವೇರ್. ಸೊ 16 ಈಸ್ ಈಕ್ವಲ್ ಟು 16 ಅಂತ ಸಿಗ್ತಾ ಇದೆ. ಅಂದರೆ ನಾವೇನು ಹೇಳ್ಬೋದು ಇಲ್ಲಿ? ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಬಿ ಸಿ ಬಿಲಾಂಗ್ಸ್ ಟು ಆರ್. ಸೊ ಬಿ ಮತ್ತು ಸಿ ಅನ್ನು ತೆಗೆದುಕೊಳ್ಳುವ. ಸೊ ಬಿ ಸಿ ಅಂತ ಹೇಳುವಾಗ 4 ಮತ್ತು 2 ಅನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಈಗ ಫಸ್ಟ್ ಎಲಿಮೆಂಟ್ ಏನು? ಬಿ ಇದೆ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಎ ಇದ್ದಾಗ ನಾವು ಎ ಅಂತ ಬರೀತೇವೆ. ಸೊ ಇಲ್ಲಿ ಬಿ ಇಸ್ ಈಕ್ವಲ್ ಟು
ಸೆಕೆಂಡ್ ಎಲಿಮೆಂಟ್ ಬಿ ಸ್ಕ್ವೇರ್, ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಸಿ, ಸೊ ಸಿ ಸ್ಕ್ವೇರ್ ಆಗ್ತದೆ. ಸೊ ಬಿ ಎಷ್ಟಿಲ್ಲಿ 4 ಇಸ್ ಈಕ್ವಲ್ ಟು 2 ಸ್ಕ್ವೇರ್, ಸೊ 4 ಇಸ್ ಈಕ್ವಲ್ ಟು 4 ಅಂತ ಸಿಗ್ತದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಅಂದರೆ ನಾವೇನು ಹೇಳ್ಬೋದು, ಬಿ ಕೊಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಸೊ ಎ ಕೊಮ ಬಿ ಬಿಲಾಂಗ್ಸ್ ಟು ದ ರಿಲೇಷನ್, ಬಿ ಕೊಮ ಸಿ ಬಿಲಾಂಗ್ಸ್ ಟು ದ ರಿಲೇಷನ್. ನೆಕ್ಸ್ಟ್ ನಾವೇನು ಚೆಕ್ ಮಾಡಬೇಕು, ನೆಕ್ಸ್ಟ್ ಎಲಿಮೆಂಟನ್ನು ಚೆಕ್ ಮಾಡಬೇಕು. ಎ ಕೊಮ ಸಿ ಕೂಡ ಬಿಲಾಂಗ್ಸ್ ಟು ದ ರಿಲೇಷನ್ ಆಗ್ತದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಅದನ್ನು ಚೆಕ್ ಮಾಡಲಿಕ್ಕೆ ಇಲ್ಲೀಗ ಎ ಕೊಮ ಸಿ ಅನ್ನು ತೆಗೆದುಕೊಳ್ಳುವ. ಸೊ ಎ ಕೊಮ ಸಿ ಅಂತ ಹೇಳುವಾಗ ಯಾವುದೆಲ್ಲ ಬರ್ತದೆ, 16 ಮತ್ತು 2 ಎನ್ನುವಂಥ ಎಲಿಮೆಂಟ್ಸ್ ಬರ್ತದೆ. ಅಂದರೆ ಇದರ ಕಂಡೀಷನ್ನ ಹೇಗೆ ಬರೀಬೋದು, ಫಸ್ಟ್ ಎಲಿಮೆಂಟ್ ಎ ಇದೆ, ಸೊ ಎ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಆಗ್ತದೆ. ಸೊ ಎ ಇಲ್ಲಿ 16 ಇದೆ, ಸಿ ಇಲ್ಲಿ 2 ಸ್ಕ್ವೇರ್. ಸೊ ನೀವಿಲ್ಲಿ ಗಮನಿಸ್ಬೋದು 16 ಈಸ್ ನಾಟ್ ಈಕ್ವಲ್ ಟು 4 ಅಂತ ಸಿಗ್ತಾ ಇದೆ. ಅದರ ಅರ್ಥ ಏನು, ನಾವೇನು ಹೇಳ್ಬೋದು, ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್, ಬಟ್ ಎ ಕೊಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಅಂದರೆ ನಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನೀವು ಇಲ್ಲಿ ಹೇಳ್ಬೋದು. ರೀಸನ್ ಏನಂದರೆ ಈ ಎಕ್ಸಾಂಪಲನ್ನು ನೀವು ಬರೀಬೋದು ಅಥವಾ ಯಾವುದೇ ಬೇರೆ ಎಕ್ಸಾಂಪಲನ್ನು ಕೂಡ ನೀವಿಲ್ಲಿ ತೆಗೆದುಕೊಳ್ಬೋದು. ಸೊ ಎ ಕೊಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. Question number 10, let A is equal to 1, 2, 3, 4, B is equal to 1, 5, 9, 11, 15, 16 and F is equal to 1, 5, 2, 9, 3, 1, 4, 5, 2, 11. Are the following true? F is a relation from A to B. F is a function from A to B. Justify your answer in each case. ಸೊ ಇಲ್ಲಿ ಮೊದಲಿಗೆ ನಮಗೆ 2 ಸೆಟ್ಟನ್ನು ಕೊಟ್ಟಿದ್ದಾರೆ, ಎ ಮತ್ತು ಬಿ ಸೆಟ್ಟನ್ನು, ಹಾಗೆ ಒಂದು ರಿಲೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಆಫ್ ಆರ್ಡರ್ಡ್ ಪೇರ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಎಫ್ ಎನ್ನುವಂಥದ್ದು ರಿಲೇಷನ್ ಆಗ್ತದಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವುದೇ ಒಂದು ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ರಿಲೇಷನ್ ಆಗ್ತದೆ ಇಲ್ವಾ ಅಂತೇಳಿ ನಮಗೆ ಹೇಗೆ ಗೊತ್ತಾಗ್ತದೆ, ಅದು ಕಾರ್ಟೇಷನ್ ಪ್ರಾಡಕ್ಟನ್ನು ಹೊಂದಿಕೊಂಡು ಇರ್ತದೆ. ಸೊ ನಮಗೀಗ ಇಲ್ಲಿ 2 ಸೆಟ್ಗಳನ್ನು ಕೊಟ್ಟಿರೋದ್ರಿಂದ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಏನು, ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗೋದು. ಸೊ ಈಗ ಇಲ್ಲಿ 1 ಇದೆ, ಸೊ 1ಅನ್ನು ಮೊದಲು ಇದರ ಜೊತೆ ಪೇರಪ್ ಮಾಡಿದರೆ 1, 1, 1, 5, 1, 9, 1, 11, 1, 15, 1, 16 ಈ ರೀತಿಯಲ್ಲಿ ನಿಮಗೆ ಆರ್ಡರ್ಡ್ ಪೇರ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 2 ಇದೆ, ಸೊ 2ಅನ್ನು ಇದರ ಜೊತೆ ಪೇರಪ್ ಮಾಡಿದರೆ 2, 1, 2, 5, 2, 9, 2, 11, 2, 15, 2, 16. ಹಾಗೆ 3ಅನ್ನು ಪೇರಪ್ ಮಾಡಿದಾಗ 3, 1, 3, 5, 3, 9, 3, 11, 3, 15, 3, 16. ನೆಕ್ಸ್ಟ್ 4ಅನ್ನು ಇದರ ಜೊತೆ ಪೇರಪ್ ಮಾಡಿದಾಗ ಈ ರೀತಿ ನಿಮಗೆ ಆರ್ಡರ್ಡ್ ಪೇರ್ಸ್ಗಳು ಸಿಗ್ತದೆ. ಸೊ ಇದು ಕಾರ್ಟೇಷನ್ ಪ್ರಾಡಕ್ಟ್. ಸೊ ನಮಗೀಗ ಒಂದು ರಿಲೇಷನನ್ನು ಅಂದರೆ ಒಂದು ಸಬ್ಸೆಟನ್ನು ಕೊಟ್ಟಿದ್ದಾರೆ, ಸೆಟ್ ಆಫ್ ಆರ್ಡರ್ಡ್ ಪೇರ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನೀಗ ನಾನು ಬರೆದು ತೆಗೆದುಕೊಳ್ತಾ ಇದ್ದೇನೆ. ಯಾವುದೆಲ್ಲ ಇದೆ, 1, 5 ಇದೆ, ಹಾಗೆ 2, 9 ಇದೆ ಅದರಲ್ಲಿ ಆರ್ಡರ್ಡ್ ಪೇರ್. ನೆಕ್ಸ್ಟ್ 3, 1, ನೆಕ್ಸ್ಟ್ 4, 5, ಆಮೇಲೆ 2, 11 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೀಗ ಯಾವುದೇ ಒಂದು ಸೆಟ್ ಆಫ್ ಆರ್ಡರ್ಡ್ ಪೇರ್ಸನ್ನು ರಿಲೇಷನ್ ಅಂತ ಹೇಳಬೇಕಂತಾದರೆ ಆ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಎಲ್ಲ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಕೊಟ್ಟಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಇರಬೇಕು. ಅಂದರೆ ರಿಲೇಷನ್ ಎನ್ನುವಂಥದ್ದು ಇಟ್ ಈಸ್ ದ ಸಬ್ಸೆಟ್ ಆಫ್ ದ ಕಾರ್ಟೇಷನ್ ಪ್ರಾಡಕ್ಟ್, ಅಥವಾ ದ ಕಾರ್ಟೇಷನ್ ಪ್ರಾಡಕ್ಟ್ ಇಟ್ ಸೆಲ್ಫ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ರಿಲೇಷನ್. ನಾವು ರಿಲೇಷನ್ ಈಗ ಆರ್ ಅಂತ ಇದ್ದರೆ ಅದನ್ನು ಈ ರೀತಿಯಲ್ಲಿ ಬರೀತೇವೆ, ಆರ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಈಗ 2 ಸೆಟ್ ಇದ್ದರೆ ಆರ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ಬೋದು, ಅಥವಾ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಕೂಡ ಆಗಿರ್ಬೋದು. ಅಂದರೆ ಕಾರ್ಟೇಷನ್ ಪ್ರಾಡಕ್ಟಲ್ಲಿರುವ ಕೆಲವೊಂದು ಆರ್ಡರ್ಡ್ ಪೇರ್ಸ್ಗಳು ಇದರಲ್ಲಿ ಇರ್ಬೋದು, ಅಥವಾ ಕಾರ್ಟೇಷನ್ ಪ್ರಾಡಕ್ಟಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಕೂಡ ಇದರಲ್ಲಿ ಇರ್ಬೋದು. ಸೊ ಈಗ ಇದನ್ನು ನೀವು ಗಮನಿಸಿದರೆ ಇದರ ಜೊತೆ ಕಂಪೇರ್ ಮಾಡಿ. 1, 5 ಎನ್ನುವಂಥ ಆರ್ಡರ್ ಪೇರ್ ಇದರಲ್ಲಿ ಇದೆ, ಹಾಗೆ 2, 9 ಎನ್ನುವಂಥದ್ದು ಇದೆ, 3, 1 ಕೂಡ ಇಲ್ಲಿ ಇದೆ, ಅದೇ ರೀತಿ 4, 5 ಇದೆ, ಹಾಗೆ 2, 11 ಎನ್ನುವಂಥ ಆರ್ಡರ್ಡ್ ಪೇರ್ ಕೂಡ ಇಲ್ಲಿ ಇದೆ. ಅಂದರೆ ಇಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಎ ಕ್ರಾಸ್ ಬಿ ಅಲ್ಲಿ ಇರೋದ್ರಿಂದ ನಾವು ಏನು ಹೇಳ್ಬೋದು, ಇಲ್ಲಿ ಈ ಎಫ್ ಎನ್ನುವಂಥದ್ದು ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ಬೋದು. ದೇರ್ಫೋರ್ ನಾವಿಲ್ಲಿ ಹೇಳ್ಬೋದು ಎಫ್ ಈಸ್ ಅ ರಿಲೇಷನ್ ಅಂತೇಳಿ. ಸೊ ಎಫ್ ಈಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ ಅಂತ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಎಫ್ ಸೆಟ್ಟಲ್ಲಿರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಎ ಕ್ರಾಸ್ ಬಿ ಅಲ್ಲೂ ಕೂಡ ಇದೆ. ಹಾಗಾಗಿ ಎಫ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಆ್ಯಸ್ ಎಫ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ಸೊ ಎಫ್ ಈಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ. ನೆಕ್ಸ್ಟ್ ಇಲ್ಲಿ
ಎರಡನೇ ಕ್ವಶನ್ ಕೇಳಿದ್ದಾರೆ ಏನಂದರೆ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ಅಂತೇಳಿ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಎಫ್ ಇಸ್ ಅ ಫಂಕ್ಷನ್ ಅಂತ ಹೇಳಿದ್ರೆ ಏನು, ಈಗ ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ಪ್ರೀ ಇಮೇಜ್ ಅಂತ ಹೇಳ್ತೇವೆ, ಹಾಗೆ ಸೆಕೆಂಡ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ಇಮೇಜಸ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ರಿಲೇಷನ್ ಫಂಕ್ಷನ್ ಅಂತ ನಾವು ಕರಿಬೇಕು ಅಂತಾದರೆ ಪ್ರತಿಯೊಂದು ಪ್ರೀ ಇಮೇಜ್ಗೂ ಕೂಡ ಒಂದೇ ಯುನೀಕ್ ಇಮೇಜ್ ಇರಬೇಕು, ಆಗ ಮಾತ್ರ ಅದನ್ನು ನಾವು ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಮೊದಲಿಗೆ ಈಗ ಇದನ್ನು ನಮಗೆ ಏನು ಬೆಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಆ್ಯರೋ ಡಯಾಗ್ರಾಮ್ನ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಿ ನೋಡುವ. ಸೊ ನಮಗೆ ಯಾವ ರೀತಿಯಲ್ಲಿ ಇಲ್ಲಿ ಬೆಲೆಗಳು ಸಿಗ್ತದೆ ಅಂತೇಳಿ ಆಗ ನಮಗೆ ಕ್ಲಿಯರ್ ಆಗಿ ಪಿಕ್ಚರ್ ಸಿಗ್ತದೆ. ಸೊ ಈಗ ಇಲ್ಲಿ ಕೊಟ್ಟಿರುವಂಥ ಆರ್ಡರ್ಡ್ ಪೇರ್ಸ್ಗಳನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಈ ಆರ್ಡರ್ಡ್ ಪೇರ್ಸಲ್ಲಿ ಯಾವಾಗಲೂ ಕೂಡ ಫಸ್ಟ್ ಸೆಟ್ ಅಂತ ಹೇಳುವಾಗ ನಾವೇನು ಮಾಡ್ತೇವೆ, ಆರ್ಡರ್ಡ್ ಪೇರ್ಸಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳನ್ನು ತೆಗೆದುಕೊಳ್ತೇವೆ. ಅಥವಾ ನಮಗಿಲ್ಲಿ ಎ ಸೆಟ್ ಮತ್ತು ಬಿ ಸೆಟ್ಟನ್ನು ನೇರವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಎ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 ಇದೆ. ಸೊ 1 2 3 4. ಸೊ 1 2 3 4. ಹಾಗೆ ಬಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ, 6 ಎಲಿಮೆಂಟ್ಸ್ಗಳಿವೆ. ಸೊ ಆ 6 ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ಈಗ ನೋಟ್ ಡೌನ್ ಮಾಡುವ. 1 5 9 11 15 ಮತ್ತು 16. ಈಗ ನಾವಿಲ್ಲಿ ಮ್ಯಾಪಿಂಗ್ ಮಾಡಬೇಕು ಇದಕ್ಕೆ ಅನುಗುಣವಾಗಿ, ಈ ರಿಲೇಷನ್ಗೆ ಅನುಗುಣವಾಗಿ. ಸೊ ಮೊದಲಿಗೆ 1 5 ಅಂತ ಕೊಟ್ಟಿದ್ದಾರೆ. ಸೊ 1 5 ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ ಕೊಟ್ಟಿರುವಂಥದ್ದು 2 9. ಸೊ 2 9 ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 3 1. ಸೊ 3 1 ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 4 5. ಸೊ 4 5 ಮ್ಯಾಪ್ ಮಾಡ್ತಾ ಇದೆ. ಹಾಗೆ 2 11 ಮ್ಯಾಪ್ ಮಾಡ್ತಾ ಇದೆ. ಸೊ ಈಗ ಮ್ಯಾಪಿಂಗ್ ಆದಮೇಲೆ ನೀವಿಲ್ಲಿ ಗಮನಿಸಿದ್ರೆ ಇದನ್ನು ನಾವೇನು ಹೇಳ್ತೇವೆ, ಇದನ್ನು ಪ್ರೀ ಇಮೇಜ್ ಅಂತ ಹೇಳ್ತೇವೆ, ಇದನ್ನು ಇಮೇಜ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ರಿಲೇಷನನ್ನು ಫಂಕ್ಷನ್ ಅಂತ ಕರಿಬೇಕು ಅಂತಾದರೆ ಆ ರಿಲೇಷನಲ್ಲಿರುವಂಥ ಪ್ರೀ ಇಮೇಜಸ್ಗೆ ಒಂದೇ ಒಂದು ಯುನೀಕ್ ಆಗಿರುವಂಥ ಇಮೇಜ್ ಇರಬೇಕು. ಈಗ 1 ತೆಗೆದುಕೊಂಡ್ರೆ 1 ಇದು ಇಮೇಜ್ ಯಾವುದು, 5. ಹಾಗೆ 2 ಇದ್ದು ಇಮೇಜನ್ನು ನೀವು ತೆಗೆದುಕೊಂಡ್ರೆ 2ಗೆ ಇಲ್ಲಿ 2 ಇಮೇಜ್ ಇದೆ. ಅಂದರೆ 2 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ, 9 ಮ್ಯಾಪ್ ಮಾಡ್ತಾ ಇದೆ. ಅದರ ಜೊತೆಗೆ 2 11 ಕೂಡ ಮ್ಯಾಪ್ ಮಾಡ್ತಾ ಇದೆ. ಹಾಗೆ 3ಗೆ ಇಲ್ಲಿ 1 ಇಮೇಜ್ ಇದೆ, ಹಾಗೆ 4ಗೆ 5 ಇಮೇಜ್ ಇದೆ. ಬಟ್ ನೀವು 2 ಗಮನಿಸಿದರೆ 2ಗೆ 2 ಇಮೇಜಸ್ ಇದ್ದರೆ ಆಗ ನಾವು ಅದನ್ನು ಫಂಕ್ಷನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ವೇಳೆ ಇಲ್ಲಿ 2 9 ಮ್ಯಾಪ್ ಮಾಡ್ತಾ ಇದೆ, 2 ಮತ್ತು 11 ಈ ಒಂದು ಆರ್ಡರ್ಡ್ ಪೇರ್ ಇಲ್ಲ ಅಂತಾದರೆ ಆಗ ನಾವು ಇದನ್ನು ಫಂಕ್ಷನ್ ಅಂತ ಹೇಳ್ಬೋದಿತ್ತು. ಯಾಕೆಂದರೆ ಆಗ ಇಲ್ಲಿರುವಂಥ ಪ್ರತಿಯೊಂದು ಪ್ರೀ ಇಮೇಜಸ್ಗೂ ಕೂಡ ಒಂದು ಯುನೀಕ್ ಇಮೇಜ್ ಇರ್ತಿತ್ತು. ಬಟ್ ಈಗ ಇಲ್ಲಿ 2 ಎನ್ನುವಂಥ ನಂಬರಿಗೆ 2 ಇಮೇಜಸ್ ಇರೋದ್ರಿಂದ ನಾವು ಅದನ್ನು ಫಂಕ್ಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವಿಲ್ಲಿ ಬರೀಬೋದು 2 ಹ್ಯಾಸ್ 2 ಇಮೇಜಸ್ 9 and 11, therefore it is not a function ಅಂತೇಳಿ. ಈ ರೀತಿಯಲ್ಲಿ ಕೊನೆಗೆ ಉತ್ತರವನ್ನು ಬರೆದ್ರಾಯಿತು. ದ ನಂಬರ್ 2 ಹ್ಯಾಸ್ 2 images 9 and 11, so therefore this given relation is not a function.